ಸಾಮಾಜಿಕ ಜಾಲತಾಣದ ನನ್ನೆಲ್ಲ ಗೆಳೆಯರಿಗೆ ನಮಸ್ಕಾರಗಳು. ಬಿದನೂರು ನಗರ ಕೆಳದಿ ಸಾಮ್ರಾಜ್ಯದ ಕೊನೆಯ ರಾಜಧಾನಿ. ಇದು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಲ್ಲಿದೆ. ಇದಕ್ಕೆ ಹಳೆ ನಗರ ಅಂತ ಹೆಸರು ಬಂದಿತ್ತು. ಯಾಕಂದ್ರೆ ಅದು ಒಂದು ದೊಡ್ಡ ರಾಜಧಾನಿ ತನ್ನ ವೈಭವವನ್ನು ಕಳೆದುಕೊಂಡು ಹಾಳಾಗಿತ್ತು ಅಂತ ಆ ಕಾಲದಿಂದ ಹಳೆ ನಗರ ಅಂತ ಕರಿತಿದ್ರು. ಈಗ ಅದಕ್ಕೆ ಬಿದನೂರು ನಗರ ಅಂತ ಇತಿಹಾಸ ಪ್ರಿಯರು ಒತ್ತಾಯಗಳು ನಡೀತಾ ಇದೆ. ಜನರ ಬಾಯಿನಲ್ಲಿ ಈಗ ಬಿದನೂರು ನಗರ ಆಗಿದೆ. ಆದರೆ ಸರ್ಕಾರದ ಇಲಾಖೆಗಳು ಇನ್ನು ನಗರ ಅಂತಾನೆ ಅದನ್ನು ಮುಂದುವರಿಸಿದೆ. ಈ ನಗರ ಕೆಳದಿ ಅರಸರು ಯಾವ ನದಿ ತೀರದಲ್ಲಿ ನಾನು ಮನಸ್ಸಿನಲ್ಲಿ ಅಂತ ತಿಳ್ಕೊಂಡಿದ್ದೆ, ಶರಾವತಿ ನದಿ ದಂಡೆನಲ್ಲಿ ಬಿದನೂರು ನಗರ ಇದೆ ಅಂತ ನಾನು ತಿಳ್ಕೊಂಡಿದ್ದೆ. ಆದರೆ ಇತ್ತೀಚೆಗೆ ಇತಿಹಾಸಕಾರ ಅಂಬ್ರಯ್ಯ ಮಠ್ ಅವರು ಬರೆದ ಒಂದು ಸಣ್ಣ ಪುಸ್ತಿಕೆಯ ಪ್ರಕಾರ ನಂತರ ಶರಾವತಿ ನದಿ ದಂಡೆಯ ಮೇಲಿರುವಂತ ಬಿದನೂರು ನಗರ, ಆ ನಂತರದಲ್ಲಿ ಕಲಾವತಿ ನದಿ ಶರಾವತಿ ನದಿಗೆ ಸೇರುತ್ತೆ ಅನ್ನೋದು ನನಗೆ ಗೊತ್ತಾಯಿತು. ಆ ಕಲಾವತಿ ನದಿಯ ಮೂಲ ಸ್ಥಳಕ್ಕೆ ಇತಿಹಾಸಕಾರರಾದಂಥ ಅಂಬ್ರಯ್ಯ ಮಠ್ ಮತ್ತು ಗೆಳೆಯರು ಹೋಗಿ ಅದನ್ನ ನದಿ ಮೂಲವನ್ನ ಸಂಶೋಧನೆಯನ್ನು ಮಾಡಿ ಅವರು ಅದರ ಬಗ್ಗೆ ಬರೆದಂತ ಈ ಒಂದು ಸಣ್ಣ ಪುಸ್ತಕ ನಮ್ಮ ಕೈನಲ್ಲಿ ಇದೆ. ಅದನ್ನ ನಾನು ಓದಿ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಕೆಳದಿ ಅರಸರ ಕೊನೆಯ ರಾಜಧಾನಿ ಬಿದನೂರು ನಗರ. ಬಿದನೂರಾವತಿ ನದಿ ದಂಡೆಯ ಮೇಲಿದೆ. ಕಲಾವತಿ ನದಿ ಇದನ್ನು ಸುತ್ತುವರೆದು ಹರಿತಾ ಇದೆ. ಹಾಗಾಗಿ ಇದೊಂದು ವಿಶೇಷವಾದೊಂದು ಸುದ್ದಿ ವಿಚಾರ. ಹಾಗಾಗಿ ಇದನ್ನು ನಾನಿಲ್ಲಿ ಮತ್ತೊಮ್ಮೆ ನಿಮಗೆ ಓದಿ ಹೇಳಬೇಕಂತ ಬಯಸಿದ್ದೀನಿ. ಬಿದನೂರು ನಗರ ಕಲಾವತಿ ಎಂಬ ಪಾವನ ಕನ್ಯೆ. ಜಗತ್ತಿನ ಎಲ್ಲಾ ನಾಗರಿಕತೆಗಳ ಉಗಮ ನದಿಯ ದಂಡೆ. ನಗರಗಳ ಹುಟ್ಟು ನದಿಯ ದಂಡೆ. ದೇವಾಲಯಗಳ ಪವಿತ್ರತೆಯ ಗಂಟು ನದಿಯ ದಂಡೆ. ಮಾನವ ಸಂಬಂಧಗಳ ನಂಟು ನದಿಯ ದಂಡೆ. ಅನಂತ ಆವಿಷ್ಕಾರಗಳ ತವನದಿ ನದಿಯ ದಂಡೆ. ವಿಜ್ಞಾನದ ತವರು ನದಿಯ ದಂಡೆ. ಜೀವ ಜಗತ್ತಿನ ವೈವಿಧ್ಯಮಯ ದಂಡೆ ನದಿಯ ದಂಡೆ. ಮಣ್ಣಿನ ಫಲವತ್ತತೆಯ ಕಣ್ಣು ನದಿಯ ದಂಡೆ. ನದಿ ಅನ್ನುವುದು ಭಾರತೀಯ ಸಂಸ್ಕೃತಿಯ ಪ್ರಮುಖ ಅಂಗ ಮಾತ್ರವಲ್ಲ, ಅದು ಭಾರತೀಯನೊಬ್ಬನ ಶ್ರದ್ಧಾ ಕೇಂದ್ರವೂ ಹೌದು. ಶತಮಾನಗಳಿಂದ ಭಾರತೀಯ ಜೀವನದ ಮೇಲೆ ಅದ್ಭುತ ಪರಿಣಾಮವನ್ನು ಬೀರಿರುವ ನದಿಗಳು ನಮ್ಮ ಹಿರಿಯರಿಂದ ತೀರ್ಥಗಳೆಂದು ಕರೆಯಲ್ಪಟ್ಟವು. ಈ ತೀರ್ಥಗಳು ಯಾತ್ರಾರ್ಥಿಗಳ ಸಮೂಹವನ್ನೇ ನಿರ್ಮಾಣ ಮಾಡಿ ತೀರ್ಥಯಾತ್ರೆ ಎಂಬ ಪದವನ್ನೇ ಹುಟ್ಟುಹಾಕಿದವು. ಪ್ರಾಚೀನ ಭಾರತದಲ್ಲಿ ತೀರ್ಥಯಾತ್ರೆ ಎನ್ನುವುದು ಪ್ರತಿಯೊಬ್ಬ ಭಾರತೀಯನ ಪರಮ ಕರ್ತವ್ಯವೇ ಆಗಿ ಹೋಗಿತ್ತು. ಸಾಮಾನ್ಯವಾಗಿ ವ್ಯಾಪಾರಿ, ವಿದ್ವಾಂಸ, ರಾಜ, ಗೃಹಸ್ಥ, ಸನ್ಯಾಸಿಗಳು ಮಾತ್ರವಲ್ಲ, ಜನಸಾಮಾನ್ಯರು ತೀರ್ಥಯಾತ್ರೆಯನ್ನು ಬೇರೆ ಬೇರೆ ಕಾರಣಗಳಿಗಾಗಿ ಕೈಗೊಳ್ಳುತ್ತಿದ್ದರು. ಅದೇನೇ ಇರಲಿ, ತೀರ್ಥಯಾತ್ರೆ ಎಂಬುದು ಅಂದಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯವಾಗಿತ್ತು. ಪವಿತ್ರ ನದಿಗಳಿಗೆ ಪವಿತ್ರ ಸ್ಥಳಗಳಿಗೆ ಕ್ಷೇತ್ರ ಎನ್ನಲಾಯಿತು. ಆದರೆ ತೀರ್ಥಯಾತ್ರೆ ಅಂದಾಗ ತೀರ್ಥ ಶಬ್ದ ಕ್ಷೇತ್ರದ ಅರ್ಥವ್ಯಾಪ್ತಿಯನ್ನು ಒಳಗೊಂಡಿತು. ಆ ಕಾರಣವಾಗಿ ಏನೋ ಮಾನವ ನಾಗರಿಕನಾದಂತೆಲ್ಲ ನದಿಯ ದಂಡೆಯಲ್ಲಿ ದೇವಾಲಯವನ್ನು ಕಟ್ಟಿಸಿ ಅಲ್ಲಿ ದೈವತ್ವದ ಆವರಣವನ್ನು ನಿರ್ಮಿಸಿದ. ನಮ್ಮ ಪೂರ್ವಿಕರು ನದಿಗಳಿಗೆ, ಕೆರೆ ಬಾವಿಗಳಿಗೂ ತೀರ್ಥವೆಂದು ಕರೆದು ತೀರ್ಥದ ಮಹತ್ವವನ್ನು ಸಾರಿದ್ದಾರೆ. ತೀರ್ಥನಾಂ ಸೇವನಾದ್ಯೌ ಸೇವಿತೋ ಭವತಿ ಪ್ರಭು ನಾರಾಯಣೋ ಜಗತ್ಕರ್ತ್ಯ ನಾಸ್ತಿ ತೀರ್ಥಪರಂ ಪದಂ. ಅಂದರೆ ತೀರ್ಥಕ್ಕಿಂತ ಉತ್ತಮವಾದುದು ಏನೂ ಇಲ್ಲ. ತೀರ್ಥಗಳನ್ನು ಸೇವಿಸಿದರೆ ಪರಮಾತ್ಮನನ್ನೇ ಸೇವಿಸಿದಂತೆ. ಅಂತಹ ಪರಮ ಪೂಜ್ಯ ಭಾವದಿಂದ ನದಿಯನ್ನು ಕಂಡವರು ನಮ್ಮ ಪೂರ್ವಜರು. ನದಿ ತನ್ನ ದಂಡೆಯುದ್ದಕ್ಕೂ ನಗರವನ್ನು, ನಾಗರಿಕತೆಯನ್ನು ಬೆಳೆಸುವುದರೊಂದಿಗೆ ಮಾನವನ ಜೀವಜಲವಾಗಿ ಬದುಕನ್ನು ಹಸನುಗೊಳಿಸಿತ್ತು, ಕಸುಬು ತುಂಬಿತ್ತು. ಹಾಗಾಗಿ ಭಾರತೀಯ ನದಿಗಳು
ಮುಗಮದಿಂದ ಸಾಗರ ಸೇರುವವರೆಗೆ ತಮ್ಮದೇ ಆದ ಐತಿಹ್ಯವನ್ನು ಹೊಂದಿದವು. ಈ ಐತಿಹ್ಯಗಳನ್ನು ಘೋಷಿಸಲು ಪೋಷಿಸಲು ಹಲವಾರು ಕಥೆಗಳು ಹುಟ್ಟಿಕೊಂಡವು. ಇಂತಹ ಕಥೆಗಳು ಕೇವಲ ನದಿಯ ಕಥೆಗಳಾಗಿ ಉಳಿದಿಲ್ಲ. ಬದಲು ನಮ್ಮ ನಾಗರಿಕತೆ, ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವ, ಪ್ರಚಾರಪಡಿಸುವ ಸಂವಹನ ಮಾಧ್ಯಮಗಳಾಗಿ ಕಥೆಗಳು ಉಳಿದು ಬಂದವು, ಬೆಳೆದು ಬಂದವು. ಅಂತಹ ಕತೆ ನಮ್ಮೂರ ನದಿಯ ಕಥೆಯಾದರೆ ಹೇಗೆ? ನಮ್ಮೂರು ಅಂದರೆ ಹೌದು, ಪೌರಾಣಿಕ, ಐತಿಹಾಸಿಕ, ಪ್ರಸಿದ್ಧ ಬಿದನೂರು ನಗರ. ನದಿ ಅಂದರೆ ಅಲ್ಲಿ ಹರಿಯುವ ಪವಿತ್ರ ಕಲಾವತಿ ನದಿ. ಕಲಾವತಿಯೇ ನಮ್ಮೂರಲ್ಲಿ. ಇದೆಂತಹ ಮರ ಇಲ್ಲದನ್ನು ಸೃಷ್ಟಿ ಮಾಡೋದು ಯಾಕೆ? ಬಿದನೂರು ನಗರ ಇರೋದು ಒಂದು ಹಳ್ಳದ ದಂಡೆ ಮೇಲೆ. ಇಷ್ಟು ವರ್ಷ ಆಯಿತು ನಗರದಲ್ಲಿದ್ದು, ನಮ್ಮ ಕಿವಿ ಮೇಲೆ ಕಲಾವತಿ ಎಂಬ ಶಬ್ದ ಕೇಳಿರಲಿಲ್ಲ. ಇದೀಗ ಹೇಳ್ತಿದ್ದೀರಿ. ಇದ್ದದ್ದನ್ನು ಇದ್ದಂಗೆ ಹೇಳಿ, ಇಲ್ಲದ್ದನ್ನು ನಮ್ಮ ತಲೆಯಾಗೆ ತುಂಬೋದು ಯಾಕೆ ಅಂದದ್ದನ್ನು ಕೂಡ ಕೇಳಿದ್ದೇನೆ. ಕೇಳಿಸಿಕೊಂಡು ಸುಮ್ಮನಿದ್ದರೆ ಕಲಾವತಿ ಸಿಟ್ಟಾದಳು ಎಂಬ ಕಾರಣಕ್ಕಾಗಿ ಇದೀಗ ಬರೆಯಲು ಹೊರಟಿದ್ದೇನೆ. ಕಲಾವತಿ ಇದ್ದು ಇಲ್ಲದಂಗೆ ಇದ್ದಾಳಲ್ಲ, ಹಾಗಾಗಬಾರದು. ಅವಳು ಎದ್ದು ಬರಬೇಕು, ತನ್ನ ಇರುವಿಕೆಯನ್ನು ಅನಾವರಣಗೊಳಿಸಬೇಕು. ತನ್ನ ಪಾವಿತ್ರ್ಯದಿಂದ ಬಿದನೂರು ನಗರವನ್ನು ಉದ್ಧಾರ ಮಾಡಿದ ತಾಯಿ ಅವಳು. ಹಲವು ಸಾಮ್ರಾಜ್ಯಗಳನ್ನು, ಪಾಳೆಯಗಾರರನ್ನು ಕಂಡವಳು ಅವಳು. ಹಲವು ಕಥೆಗಳನ್ನು, ವ್ಯಥೆಗಳನ್ನು ತನ್ನ ಒಡಲ ಬಾಂಡಲಿಯೊಳಗೆ ಅಡಗಿಸಿಟ್ಟುಕೊಂಡ ಮಹಾಮಾತೆಯಾದವಳ ಚರಿತ್ರೆಯನ್ನು ಪಾಮರನಾದ ನನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ಲಿಖಿತಗೊಳಿಸಬೇಕು ಎಂಬ ಸದುದ್ದೇಶದಿಂದ ಈ ಲೇಖನ ಬರೆದಿದ್ದೇನೆ. ಹೀಗೆ ಭಾಮಿನಿ ಷಟ್ಪದಿಯಲ್ಲಿ ಕಲಾವತಿ ನದಿಯ ವರ್ಣನೆಗೆ ತೊಡಗುವ ಅನಾಮಿಕ ಕವಿಯೊಬ್ಬ ಶರಾವತಿಯ, ಅದರ ಮುಂದೆ ಕಲಾವತಿ ನದಿ, ಇದವೆರಡು ಸಹ್ಯಾದ್ರಿ ಯುದ್ಭವ ವಿಧಿಯಂತು ಸೇವಿಸಲು ಪಾಪಾರಿಷ್ಟ ಪರಿಹರವು ಮುದದಿ ಮಾಘಸ್ನಾನ ಮುಖ್ಯವೋ ಸದಮಲ ಬ್ರಾಹ್ಮಿ ಮುಹೂರ್ತದೊಳಗೆ ಚಾತುರ್ವರ್ಣ ಸೇವೆಯವೋ ಶ್ರೀ ಕಲಾವತಿಯು. ಅನಾಮಕ ಕವಿಯೊಬ್ಬ 1750 ಸುರುವಿನಲ್ಲಿ ಸ್ಕಾಂದ ಪುರಾಣದಲ್ಲಿಯ ಸನತ್ ಕುಮಾರ ಸಂಹಿತೆಯಲ್ಲಿ ಬರುವ ಸಹ್ಯಾದ್ರಿ ಖಂಡದ 38ನೆಯ ಸಂಧಿಯಲ್ಲಿ ವಿವರಿಸುತ್ತಾ ಒಂದು ಕಥೆಯನ್ನು ಹೇಳುವ ಮೂಲಕ ಕಲಾವತಿಯ ಪಾವಿತ್ರ್ಯತೆಗೆ ಮಹತ್ವವನ್ನು ಕಟ್ಟಿಕೊಡುತ್ತಾನೆ. ಆ ಪ್ರಕಾರ ಕಲಾವತಿ ನದಿ ಕತೆ ಹೀಗಿದೆ, ಕೇಳಿ. ಬಹುಕಾಲದ ಹಿಂದೆ ಸಹ್ಯಾದ್ರಿ ವನದಲ್ಲಿ ಕ್ರೂರನಾದ ಭೃಂಗರನೆಂಬ ಶಬರನು ತನ್ನ ಪತ್ನಿ ಚಂಡಿಕೇಶಿನಿಯೊಂದಿಗೆ ವಾಸಿಸುತ್ತಿದ್ದನು. ಇಬ್ಬರು ತುಂಬಾ ಅನ್ಯೋನ್ಯವಾಗಿ ಬದುಕನ್ನು ಸಾಗಿಸುತ್ತಿದ್ದರು. ಬೇಡನು ತನ್ನ ಮೃಗಗಳ ತಾಣವನ್ನು ಅರಸುತ್ತಾ ಅವುಗಳನ್ನು ಬೇಟೆಯಾಡುತ್ತಾ ಉಪಜೀವಿಸುತ್ತಿದ್ದನು. ತನ್ನ ಪತ್ನಿ ಚಂಡಿಕೇಶಿಯೊಂದಿಗೆ ಇವನ ಗುಡಿಸಲಿನ ಅನತಿ ದೂರದಲ್ಲೇ ಜ್ಞಾನ ವಿಶಾರದನಾದ ಪೂಜ್ಯನಾದ ಯೋಗಿವರ್ಯ ಪ್ರಗಾದಿ ಎಂಬ ಮುನಿಯು ತನ್ನ ಸತಿಸುತರರೊಂದಿಗೆ ಒಂದು ಪರ್ಣಕುಟೀರವನ್ನು ಕಟ್ಟಿಕೊಂಡು ವಾಸಿಸುತ್ತಿದ್ದನು. ಸಹ್ಯಾದ್ರಿಯ ಹಸಿರು ತುಂಬಿದ ಬೆಟ್ಟದ ತಪ್ಪಲಲ್ಲಿ ದೊಡ್ಡ ಶಿಷ್ಯ ಬಳಗವನ್ನು ಹೊಂದಿದ್ದ ಪ್ರಗಾದಿ ಒಬ್ಬ ಅದ್ಭುತ ತಪೋನಿಧಿ. ನಿತ್ಯ ಉದಯ ಕಾಲದಲ್ಲೆದ್ದು ಕಲಾವತಿ ನದಿ ದಡಕ್ಕೆ ಬರುವ ಮುನಿ ಮತ್ತು ಆತನ ಶಿಷ್ಯಗಣ ವಿಧಿವಿಧಾನಗಳಿಂದ ಸ್ನಾನ ಜಲತಾಪಾದಿಗಳನ್ನು ಮಾಡುತ್ತಿದ್ದರು. ಪ್ರತಿದಿನವೆಂಬಂತೆ ಈ ಕ್ರಿಯೆಯನ್ನು ಚಂಡಿಕೇಶಿ ಕಾಣುತ್ತಿದ್ದಳು. ತನ್ನ ಪಾಡಿಗೆ ತಾನು ತನ್ನ ಗುಡಿಸಲಿನ ಕಡೆಗೆ ನಡೆದು ಹೋಗುತ್ತಿದ್ದಳು. ಅದೊಂದು ರಾತ್ರಿಯಲ್ಲಿ ಶಬರನು ತನ್ನ ಗುಡಿಸಲಿಗೆ ಬಂದವನೇ ತನ್ನ ಪತ್ನಿಯನ್ನು ಕರೆದು, ಇತ್ತೀಚೆಗೆ ತಾವಿರುವ ವನದಲ್ಲಿ ಮೃಗಗಳು ಸಿಗುವುದು ತುಂಬಾ ವಿರಳವಾಗಿದ್ದು, ಇನ್ನು ಮುಂದೆ ತಾನು ಬೇರೊಂದು ಅಡವಿಗೆ ಹೋಗಿ ಭೇಟಿಯಾಡಲಿದ್ದೇನೆ. ಅದಕ್ಕಾಗಿ ಬೆಳಗಿನ ಜಾವ ಬೇಗ ಎದ್ದು ಚಂದದ ಅಡಿಗೆಯನ್ನು ಮಾಡಿ ಬುತ್ತಿ ಸಮೇತ ಕಟ್ಟಿಕೊಡಲು ಆಕೆಗೆ ತಿಳಿಸುತ್ತಾನೆ. ಪತಿಯ ವಾಕ್ಯವನ್ನು ಕೇಳಿದ ಸತಿಯು ಮರುದಿನ ಬೆಳಗಿನ ಜಾವ ಎದ್ದು ಲಘುಬಗೆಯಿಂದ ಕಲಾವತಿ ನದಿದಳಕ್ಕೆ ಬಂದು ಬೆರಗುಗಣ್ಣಿನ ನೋಡುತ್ತಾ ನಿಂತು ಬಿಡುತ್ತಾಳೆ. ಅಲ್ಲಿ ಋಷಿ ಕನ್ಯೆಯರ ಸಮೂಹವೇ ನೆರೆದಿರುತ್ತದೆ. ಅದು ಮಾಘ ಮಾಸ, ಮೈ ಕೊರೆವ ಚಳಿ. ಕಲಾವತಿಯ ನೀರಲ್ಲಿ ತಮ್ಮ ಇಡೀ ಮೈಯನ್ನು ಮುಳುಗಿಸಿ ಸ್ನಾನ ಮಾಡುವ ಕನ್ಯೆಯರನ್ನು ಕಂಡು ಇವಳು ನಡುಗುತ್ತಲೇ ಅವರ ಬಳಿ ಬಂದು, ಈ ವಿಪರೀತ ಚಳಿಗಾಲದಲ್ಲಿ ವ್ಯಥೆ ಪಡುತ್ತಾ ಸ್ನಾನ ಮಾಡುವ ನಿಮ್ಮನ್ನು ಕಂಡು ನನಗೆ ಅಯ್ಯೋ ಪಾಪ ಎನ್ನಿಸುತ್ತದೆ.
ಬೆಳಗಿನ ಜಾವ, ಅದು ಶೀತಕಾಲದಲ್ಲಿ ಸ್ನಾನ ಮಾಡಿದರೆ ಶೀತ ಬಾಧೆಯಾಗುವುದೆಂದು ಸಾಮಾನ್ಯ ಜ್ಞಾನವು ನಿಮಗಿಲ್ಲವೇ? ಏಕೆ ಬೆಳಗಿನ ಜಾವೇ ಬಂದಿಲ್ಲಿ ಸ್ನಾನ ಮಾಡುತ್ತಿದ್ದೀರಿ ಎಂದು ಚಂಡಿಕೇಶಿ ಬಹಳ ಕುಕುಲಾತಿಯಿಂದಲೇ ಅವರನ್ನು ಕೇಳುತ್ತಾಳೆ. ಆಗ ಆ ಋಷಿಕನ್ಯರು ನಗುತ್ತಲೇ, ಮಾನಿನಿಯೇ, ದಿನದೊಳುತ್ತಮ ಮಾಘ ಸ್ನಾನವು, ಮಾಘ ಮಾಸವು ಬಹಳ ಪುಣ್ಯವಿದು. ಅನುದಿನವೂ ಸ್ತ್ರೀ ಪುರುಷ ಶೂದ್ರರು ತನಕ ಸರ್ವರೂ ಉದಯ ಕಾಲದಲ್ಲಿ ಮನ ನಲಿಯುತ್ತಿ ನದಿಯ ಸ್ನಾನವ ಮಾಡಿ ಪಾಪನವು ಎಂದು ಉತ್ತರಿಸುತ್ತಾರೆ. ಮಾತ್ರವಲ್ಲ, ಮಾಘ ಮಾಸದಲ್ಲಿ ಪವಿತ್ರ ಕಲಾವತಿ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಪುರುಷರಿಗೆ ರಾಜತ್ವವಹದು. ತರುಣಿಯರು ಸ್ನಾನವನ್ನು ಮಾಡಲು ಧರಣೀಪತಿಗಳ ಪಟ್ಟದರಸಿಯರಹರು. ಸುಂದರದಿ ವರ ಕಲಾವತಿ ನದಿಯು ಪಾವನ ತರುಣಿ ಕೇಳ್ ನಿಶ್ಚಯವದು ಇದು ಎಂದು ಉತ್ತರಿಸುತ್ತಾರೆ. ಇವರ ಉತ್ತರವನ್ನು ಕೇಳಿದ ಚಂಡಿಕೇಶಿಗೆ ಆಶ್ಚರ್ಯವಾಗುತ್ತದೆ. ಆದರೆ ಇವರ ಮಾತನ್ನು ಆಕೆ ನಂಬುವುದಿಲ್ಲ. ಆದರೂ ಶುಭ ಫಲವನ್ನು ನನಗೆ ತಿಳಿಸಿದ್ದೀರಿ, ಆದ್ದರಿಂದ ನೀವು ಹೇಳಿದಂತೆ ನಾನು ನಡೆದುಕೊಳ್ಳುತ್ತೇನೆ. ಆದರೆ ನಿಮ್ಮಂತೆ ಈ ಕೊರೆವ ಚಳಿಯಲ್ಲಿ ನದಿಯಲ್ಲಿ ಮುಳುಗಿ ಸ್ನಾನ ಮಾಡಲಾರೆ. ಬದಲು ಮಾಘ ಮಾಸ ಕಳೆಯುವವರೆಗೆ ನಿತ್ಯ ಮುಖವನ್ನು ಮಾತ್ರ ತೊಳೆದುಕೊಳ್ಳುವೆ ಎಂದು ಹೇಳುತ್ತಾ ನದಿಯ ನೀರನ್ನು ತಂದ ಮಣ್ಣಿನ ಕೊಳಪಾನದಲ್ಲಿ ತೆಗೆದುಕೊಂಡು ತನ್ನ ಗುಡಿಸಲಿಗೆ ಹೋಗಿ ನಂತರ ಪ್ರೀತಿಯಿಂದ ಅಡುಗೆ ಮಾಡಿ ಪತಿಗೆ ಹಾದಿ ಬುತ್ತಿಯನ್ನು ಕಟ್ಟಿಕೊಡುತ್ತಾಳೆ. ಹೀಗೆ ಪ್ರತಿದಿನ ಬೆಳಗಿನ ಜಾವ ಬೇಗನೆ ಎದ್ದು ಕಲಾವತಿ ನದಿಯಡೆಗೆ ನಡೆದು ಬಂದು ಸಂತಸದಿಂದ ಮುಖಮಾರ್ಜನ ಮಾಡಿಕೊಂಡು ತನ್ನ ಪತಿಗೆ ಬುತ್ತಿ ಕಟ್ಟಿಕೊಡುವ ಕೆಲಸವನ್ನು ಸಾಂಗವಾಗಿ ನೆರವೇರಿಸಿಕೊಂಡು ಬರುತ್ತಿರುತ್ತಾಳೆ. ಇಂಥ ಹಲವಾರು ವರ್ಷಗಳು ಕಳೆದು ಹೋದ ಮೇಲೆ ಭೃಂಗರನಿಗೆ ಮೃತ್ಯು ಆವರಿಸಲು ಅವನೊಂದಿಗೆ ಸಾಧ್ವಿ ಚಂಡಿಕೇಶನಿಯು ಅವನನ್ನೇ ಹಿಂಬಾಲಿಸುತ್ತಾಳೆ. ಯಮಪುರಿಯ ಕಾಲನು ಈ ಸತಿಯ ಹೊಳೆಯುತ್ತಿರುವ ಮುಖವನ್ನು ನೋಡಿ ಇವಳಾರೆಂದು ಪ್ರೀತಿಯಿಂದ ಚಿತ್ರಗುಪ್ತನನ್ನು ಕೇಳುತ್ತಾನೆ. ಆಕೆ ಋಷಕನ್ಯರ ಮಾತನ್ನು ಕೇಳಿ ಅವರ ವಚನವನ್ನು ಅನುಸರಿಸಿ ಕಲಾವತಿ ನದಿಯ ನೀರಿನಿಂದ ಮಾಘ ಮಾಸದಲ್ಲಿ ಮುಖ ತೊಳೆದು ತನ್ನ ಮುಖಕಾಂತಿಯನ್ನು ಹೆಚ್ಚಿಸಿಕೊಂಡ ಪತಿತೆ. ಇದೆಲ್ಲವನ್ನು ಕಲಾವತಿಯ ಮಹಿಮೆ ಎಂದು ನುಡಿಯುತ್ತಾನೆ ಚಿತ್ರಗುಪ್ತ. ಚಿತ್ರಗುಪ್ತನ ಮಾತನ್ನು ಕೇಳುತ್ತಿದ್ದಂತೆಯೇ ಸಂತಸಗೊಂಡ ಕಾಲನು ಸತಿಪತಿಗಳಿಬ್ಬರನ್ನು ಬಳಿ ಕರೆದು, ನೀವಿಬ್ಬರು ಕ್ಷತ್ರಿಯ ವಂಶದಲ್ಲಿ ಹುಟ್ಟಿ ಉತ್ತಮವಾಗಿ ರಾಜ್ಯಭಾರ ಮಾಡಿ ಹೋಗಿರಿ ಎಂದು ಅನುಜ್ಞೆಯನ್ನು ಮಾಡಿ ಪ್ರೀತಿಯಿಂದ ಭೂಲೋಕಕ್ಕೆ ಕಳಿಸುತ್ತಾನೆ. ಜಯಂತಿಪುರವನ್ನು ಆಳುತ್ತಿದ್ದ ದೊರೆಯು ರಾಣಿಯ ಸುತನಾಗಿ ಭೃಂಗರನು ಚಂದ್ರವರ್ಮನೆಂದ ಹೆಸರಿನಿಂದ ಜನ್ಮ ತಾಳಿದ. ಶ್ರೀಗರ್ತಾದ್ರ ವಿಡದೇಶಗಳನ್ನಾಳುವ ಅರಸನ ಸತಿಯಲ್ಲಿ ಚಂದ್ರಮುಖಿ ಎಂಬ ನಾಮದಲ್ಲಿ ಜನಿಸಿದಳು ಚಂಡಿಕೇಶನಿ. ಕಾಲಾನುಕ್ರಮದಲ್ಲಿ ಚಂದ್ರವರ್ಮನಿಗೂ ಚಂದ್ರಮುಖಿಗೂ ವಿವಾಹವಾಯಿತು. ಇಬ್ಬರೂ ಸಂತಸದಿಂದ ರಾಜ್ಯವನ್ನು ಪರಿಪಾಲಿಸುವ ಸಮಯದಲ್ಲಿ ಇವರ ರಾಜ್ಯಕ್ಕೆ ಶಿವಯೋಗಿಯೊಬ್ಬ ಬರುತ್ತಾನೆ. ಬಂದ ಶಿವಯೋಗಿಯನ್ನು ಆದರಿಸುತ್ತಾರೆ, ಸತ್ಕರಿಸುತ್ತಾರೆ, ಪೂಜಿಸುತ್ತಾರೆ. ನಂತರ ಬಂದ ಕಾರಣವನ್ನು ಕೇಳುತ್ತಾರೆ. ಅದಕ್ಕೆ ಯೋಗಿಯು, ಹಿಂದಿನ ನಿಮ್ಮ ವೃತ್ತಾಂತವನ್ನು ತಿಳಿಸಿ ಹೋಗಲು ಬಂದಿದ್ದೇನೆ ಎಂದು ಹೇಳಿ, ಕಲಾವತಿ ನದಿಯ ಜಲದಲ್ಲಿ ನಿತ್ಯದಳು ಮುಖವನ್ನು ತೊಳೆದಿದ್ದೀರಿ. ಹಾಗೆ ಈ ಜಲವನ್ನೇ ಸೇವನೆ ಮಾಡಿದ್ದರಾದ್ದರಿಂದ ನಿಮಗೆ ಸಾಮ್ರಾಜ್ಯದ ಒಡೆತನ ಸಿಕ್ಕಿದೆ, ಹಾಗೂ ಮುಖದಲ್ಲಿ ವಿಶೇಷವಾದ ಕಾಂತಿ ಲಭಿಸಿದೆ ಎಂದು ಹೇಳಿ ತಟ್ಟನೆ ಮತ್ತೆಲ್ಲಿಗೋ ಹೊರಟು ಹೋಗುತ್ತಾರೆ. ಯೋಗಿಯ ಈ ಮಾತಿನಿಂದ ಇಬ್ಬರು ವಿಸ್ಮಯಿಸುತ್ತಾರೆ. ಕಲಾವತಿಯ ಆಶೀರ್ವಾದವೇ ತಮ್ಮ ವೈಭವಕ್ಕೆ ಕಾರಣವೆಂದು ತಿಳಿದ ಸತಿಪತಿಗಳು ಆಕೆಯ ಘನ ಮಹಿಮೆಯನ್ನು ಕೊಂಡಾಡುತ್ತಾರೆ. ಮುದದಿಂದ ರಾಜ್ಯದ ತನ್ನ ಪ್ರಜೆಗಳನ್ನು ಪರಿಪಾಲಿಸುತ್ತಾ ಹಲವಾರು ಕಾಲಗಳವರೆಗೆ ಕಲಾವತಿಯನ್ನು ಸೇವಿಸುತ್ತಾ ಕೊನೆಗೆ ಶಿವನ ಸಾನ್ನಿಧ್ಯವನ್ನು ಸೇರುತ್ತಾರೆ ಎಂಬಲ್ಲಿಗೆ ಕಲಾವತಿಯ ಮಹಿಮಾನ್ವಿತ ಕಥೆ ಮುಕ್ತಾಯವಾಗುತ್ತದಾದರೂ ಈ ಕಥೆಯನ್ನು ಕೇಳುವ ಪ್ರತಿಯೊಬ್ಬನನ್ನು ಒಲೆದು ಕರ್ಣದಿಂದ ಕಾಪಾಡುತ್ತಾಳೆ ಮೂಕಾಂಬಿಕೆ ಎಂಬಲ್ಲಿಗೆ ಪುನಃ ಆರಂಭಗೊಳ್ಳುತ್ತದೆ. ಸ್ಕಾಂದ ಪುರಾಣದಳು ಸನತ್ ಕುಮಾರ ಸಂಹಿತೆಯೊಳು ಸಹ್ಯಾದ್ರಿ ಖಂಡದೊಳು ಸಿದ್ಧಾಂತ ಬಿದರೂರೊಳ್ ಸ್ನಾನ ಮಾತ್ರದೊಳನೇಕ ದುಷ್ಟಂತಂಗಳ ನಿವಾರಿಪ ಕಲಾವತಿಯ ನದಿಯ ತೀರದೊಳ್ ವೇಣುವನ ಮಧ್ಯದೊಳ್ ವಾಲ್ಮೀಕಿ ದಡೆಯೊಳ್
ಪ್ರಾದುರ್ಭಾವವಾಗಿ ಮಹಾಪ್ತ ಸಣ್ಣ ಮೂರ್ತಿ ಎನಿಸಿ ಭಕ್ತ ಜನವರ್ಗೆ ಬೇಡಿದಿಷ್ಟಾರ್ಥಗಳನ್ನೀಯುವಂತ ವಿರಾಜಿಸುತ್ತಿರ್ಪ ತದ್ವಿದೂರರ ನೀಲಕಂಠೇಶ್ವರ ಲಿಂಗದ ಪೂಜೆ ಲೋಪಮಾಗದೆ ನಡೆವಂತ ಕಟ್ಟಡೆಯಂ ರಚಿಸಿ ಎನ್ನುವ ಲಿಂಗಣ್ಣ ಕವಿ ವಿರಚಿತ ಕೆಳದಿ ನೃಪ ವಿಜಯಂ ಎಂಬ ಚಂಪೂ ಕಾವ್ಯದ ಪಂಚಮಾಶ್ವಾಸರಿನಲ್ಲಿ ಕಲಾವತಿ ನದಿಯ ಮಹತ್ವವನ್ನು ಉಲ್ಲೇಖಿಸುತ್ತದೆ. ಮಾತ್ರವಲ್ಲ, ನದಿ ತಟದಲ್ಲಿ ಪ್ರಾದುರ್ಭವಿಸಿದ ಶ್ರೀ ನೀಲಕಂಠನ ಮಹಿಮೆಯನ್ನು ಕೊಂಡಾಡುತ್ತದೆ. ಅಲ್ಲಿಗೆ ಕಲಾವತಿ ನದಿ ಕೇವಲ ನದಿಯಾಗಿ, ಅಂದರೆ ತೀರ್ಥವಾಗಿ ಉಳಿಯದೆ ತೀರ್ಥಕ್ಷೇತ್ರವಾಗಿ ಮಾರ್ಪಡುತ್ತದೆ. ಜೊತೆಗೆ ಲಿಂಗಣ್ಣ ಕವಿ ತನ್ನ ಕೃತಿ ರಚನಾ ಪೂರ್ವದಲ್ಲಿ ಸ್ಕಂದ ಪುರಾಣದಲ್ಲಿಯೂ ಸನತ್ಕುಮಾರ ಸಮಿತಿಯಲ್ಲೂ ಬರುವ ಸಹ್ಯಾದ್ರಿ ಖಂಡವನ್ನು ಸಾಧ್ಯಾಂತಕವಾಗಿ ಓದಿದ್ದಾನೆ ಎಂಬುದು ಇದರಿಂದ ದೃಢಪಡುತ್ತದೆ. ಹಲವು ಐತಿಹ್ಯಗಳನ್ನು, ಪೌರಾಣಿಕ ಹಿನ್ನೆಲೆಯನ್ನು, ಐತಿಹಾಸಿಕ ಘಟನೆಗಳನ್ನು ತನ್ನೊಡಲಲ್ಲಿ ತುಂಬಿಕೊಂಡು ಶಾಂತಚಿತ್ತದಿಂದ ಹರಿಯುತ್ತಾ ನಮ್ಮ ಹಿರಿಯರಾದಿಯಾಗಿ ನಮ್ಮನ್ನು ಸಲಹುತ್ತಾ ಬಂದಿರುವ ಕಲಾವತಿಯ ಬಗ್ಗೆ ಇನ್ನೂ ಹೆಚ್ಚಿನ ಅಧ್ಯಯನ ಆಗಬೇಕಲ್ಲವೇ? ಸರಸ್ವತಿ ಎಂಬ ಪವಿತ್ರ ನದಿ ಕಳೆದು ಹೋದಂತೆ ಈ ನದಿಯು ಕಳೆದು ಹೋಗುವ ಕಾಲ ದೂರವಿಲ್ಲ. ಇದನ್ನು ಉಳಿಸಿಕೊಳ್ಳುವ ಕೆಲಸ ಆಗಬೇಕಲ್ಲವೇ? ನದಿ ಉಳಿದರೆ ಜಲವೂ ಉಳಿಯುತ್ತದೆ, ಜೀವವೂ ಉಳಿಯುತ್ತದೆ. ಈ ನಿಟ್ಟಿನಲ್ಲಿ ನಾವು ಯೋಚಿಸಬೇಡವೇ? ಕಲಾವತಿ ನೀ ಹುಟ್ಟಿದ್ದಲ್ಲಿ, ಬೆಳೆದಿದ್ದಲ್ಲಿ. ಭಾರತದ ಪ್ರಾಚೀನ ಭೂಗೋಳವು ಪಶ್ಚಿಮ ಘಟ್ಟಗಳ ಉತ್ತರ ಭಾಗವನ್ನು ಸಹ್ಯಾದ್ರಿ ಎಂದು ಕರೆದರೆ, ದಕ್ಷಿಣ ಭಾಗವನ್ನು ಮಲಯ ಪರ್ವತವೆಂದು ಕರೆದಿದೆ. ಮಹಾರಾಷ್ಟ್ರದ ರತ್ನಗಿರಿಯಿಂದ ಕನ್ಯಾಕುಮಾರಿವರೆಗೆ ಉತ್ತರದಿಂದ ದಕ್ಷಿಣಕ್ಕೆ ಸುಮಾರು 960 ಕಿಲೋಮೀಟರ್ ಹರಡಿದೆ ಈ ಸಹ್ಯಾದ್ರಿ. ಕರ್ನಾಟಕದಲ್ಲಿ ಬೆಳಗಾವಿ ಜಿಲ್ಲೆಯ ಖಾನಾಪುರದಿಂದ ಕೊಡಗು ಜಿಲ್ಲೆಯ ಬ್ರಹ್ಮಗಿರಿಯವರೆಗೆ ಹರಡಿರುವ ಪಶ್ಚಿಮ ಘಟ್ಟಕ್ಕೆ ಸಹ್ಯಾದ್ರಿ ಎಂದು ಕರೆಯಲಾಗಿದೆ. ಇದು ದಖನ್ ಪ್ರಸ್ಥಭೂಮಿ ಹಾಗೂ ಕರಾವಳಿಯ ಮೈದಾನ ಪ್ರದೇಶಗಳ ನಡುವೆ ಗೋಡೆಯಂತೆ ಚಾಚಿಕೊಂಡಿದೆ. ಸಹ್ಯಾದ್ರಿಯ ಉತ್ತರ ಭಾಗ ನಿಬಿಡ ಅರಣ್ಯ ಪ್ರದೇಶಗಳಿಂದ ಕೂಡಿದೆ. ಸಹ್ಯಾದ್ರಿಯ ಕೆಲವು ಭಾಗ ಅರಬ್ಬಿ ಸಮುದ್ರದ ಅತಿ ಹತ್ತಿರದಲ್ಲಿದೆ. ಅಂದರೆ ಸಹ್ಯಾದ್ರಿಗೂ ಅರಬ್ಬಿ ಸಮುದ್ರಕ್ಕೂ ಇರುವ ಅಂತರ ಕೇವಲ 8ರಿಂದ 16 ಕಿಲೋಮೀಟರ್. ಉಳಿದೆಡೆ ಸಮುದ್ರದಿಂದ ಸುಮಾರು 80ರಿಂದ 160 ಕಿಲೋಮೀಟರ್ ದೂರದಲ್ಲಿದೆ. ಇದು ದಕ್ಷಿಣದಲ್ಲಿ ನೀಲಗಿರಿ ಪರ್ವತ ಶ್ರೇಣಿಯೊಡನೆ ಸೇರಿಕೊಳ್ಳುತ್ತದೆ. ಪೌರಾಣಿಕವಾಗಿ ಸಹ್ಯಾದ್ರಿಯ ಮಹಿಮೆ ಅಗಾಧವಾದದ್ದು. ಸಹ್ಯಂ, ಮಹಾಬಲೇಶ್ವರ ಪರ್ವತ ಎಂಬ ಹೆಸರುಗಳಿಂದಲೂ ಕರೆಯಲ್ಪಡುವ ಸಹ್ಯಾದ್ರಿಯನ್ನು ಪುರಾಣಗಳು ನಿಸರ್ಗ ಸೌಂದರ್ಯದ ಖನಿ ಎಂದು ವರ್ಣಿಸಿವೆ. ಮಾತ್ರವಲ್ಲ, ಸಹ್ಯಾದ್ರಿಯ ತೀರ ಪ್ರದೇಶವನ್ನು ಪರಶುರಾಮ ಸೃಷ್ಟಿ ಎಂದು ಕರೆದಿವೆ. 100,000 ಕಥೆಗಳಿಂದ, ಘಟನೆಗಳಿಂದ ಸಹ್ಯಾದ್ರಿಯ ಮಹತ್ವವನ್ನು ಸಾರುವ ಹಲವಾರು ಪುರಾಣಗಳಿದೆ, ಜಾನಪದ ಗೀತೆಗಳಿವೆ. ಅಂತೆಯೇ ಐತಿಹಾಸಿಕವಾಗಿಯೂ ಮಹತ್ವ ಪಡೆದಿರುವ ಸಹ್ಯಾದ್ರಿ ಅದೊಂದು ಕಾಲದಲ್ಲಿ ತುಳುನಾಡಿನ ಮೇರೆಯಾಗಿತ್ತು. ರಾಜ ಕೇಸರಿ ವರ್ಮ ಕುಲೋತ್ತುಂಗ ಚೋಳ ದೇವನ ರಾಜ್ಯ ಸಹ್ಯಾದ್ರಿಯ ಮಧ್ಯಭಾಗದವರೆಗೂ ವ್ಯಾಪಿಸಿತ್ತು ಎಂದು ತಿಳಿದು ಬರುತ್ತದೆ. ಶಾತವಾಹನನ ವಂಶದ ಕ್ರಿಸ್ತಶಕ 300 ದೊರೆಯೊಬ್ಬ ಸಹ್ಯವನ್ನು ಗೆದ್ದುಕೊಂಡಿದ್ದನೆಂಬ ಮಾತೂ ಇದೆ. ಮಹಾಭಾರತ, ರಾಮಾಯಣಗಳು ಸಹ್ಯಾದ್ರಿಯ ಮಹತ್ವವನ್ನು ಸಾರಿದ್ದನ್ನು ಕಾಣಬಹುದು. ಕುವೆಂಪು ಅವರಿಗೆ ಜನ್ಮ ನೀಡಿದ, ಅವರ ಕಲ್ಪನಾ ವಿಲಾಸಕ್ಕೆ ಇಂಬು ತೋರಿದ ತಾಣ ಸಹ್ಯಾದ್ರಿ ಎಂಬುದನ್ನು ಮರೆಯಬಾರದು. ಮೇರೆ ಎರೆಯದಿಹ ನೀಲಿಯಾಗಾಸವ ಮುಡಿದಿಹ ಪರ್ವತ ಶೃಂಗವಿದು, ಮಳೆಯ ಮೋಡಗಳು ಹಾರಿ ಬಂದಿಲ್ಲಿ ತಾಂಡವಾಡುವ ರಂಗವಿದು, ಗಿರಿಯ ಕಾಯುತಿಹ ಹಸಿರು ಕೋಟೆಯಲು ಸುತ್ತ ಹೆಮ್ಮರಗಳೆದ್ದಿಹವು, ಶಾಂತಿ ವಿಶ್ರಾಂತಿ ನಿರತಯಾನಂದ ಮೌನ ಮುಕ್ತಿಗಳಿಗಿದು ಬೀಡು ಎಂದು ತಮ್ಮ ಸಹ್ಯಾದ್ರಿಯ ಶೃಂಗದಲ್ಲಿ ಎಂಬ ಕವನದಲ್ಲಿ ಕುವೆಂಪು ಸಹ್ಯಾದ್ರಿಯ ವರ್ಣನೆಗೆ ತೊಡಗುತ್ತಾರೆ. ಸಹ್ಯಾದ್ರಿ ಪರ್ವತ ಶ್ರೇಣಿಯು ನದಿಗಳ ಆಗರವಾಗಿದೆ. ಇಲ್ಲಿ 22 ನದಿಗಳು ಹುಟ್ಟುತ್ತವೆ. ಇವುಗಳಲ್ಲಿ 11 ನದಿಗಳು ಉತ್ತರಾಭಿಮುಖವಾಗಿ,
ಇನ್ನುಳಿದ 11 ನದಿಗಳು ದಕ್ಷಿಣಾಭಿಮುಖವಾಗಿ ಹರಿಯುತ್ತವೆ ಎನ್ನುವ ಸಹ್ಯಾದ್ರಿ ಖಂಡದ ಮಾತಿಗೆ ನಾವು ಹೂಗುಟ್ಟುವುದಾದರೆ, ಈ 22 ನದಿಗಳ ಪೈಕಿ ನಮ್ಮ ಕಲಾವತಿ ಬಿದನೂರು ನಗರದ ಯಾವ ದಿಕ್ಕಿನಲ್ಲಿ ಹುಟ್ಟಿ ಇನ್ನಾವ ದಿಕ್ಕಿನಲ್ಲಿ ಹರಿಯುತ್ತಾಳೆ? ಸಹ್ಯಾದ್ರಿ ಪರ್ವತ ಶ್ರೇಣಿಯಲ್ಲಿ ಹಲವಾರು ಪರ್ವತಗಳಿವೆ. ಅವುಗಳಲ್ಲಿ ಯಾವ ಪರ್ವತದಲ್ಲಿ ಹುಟ್ಟುತ್ತಾಳೆ? ಸಹ್ಯಾದ್ರಿ ತಪ್ಪಲಲ್ಲಿ ವಾಸಿಸುವ ನಮಗೆ ತುಂಬಾ ಹತ್ತಿರದಲ್ಲೇ ಅವಳ ಉಗಮ ಸ್ಥಾನ ಇರಬೇಕು. ಹಾಗಿದ್ದರೆ ಹುಟ್ಟುವ ಅವಳ ಗುಟ್ಟು ನಮಗೆ ತಿಳಿದಿರಬೇಕಿತ್ತಲ್ಲವೇ? ಅದಕ್ಕೆ ಸಹ್ಯಾದ್ರಿ ಖಂಡದಲ್ಲಿ ಕೆಳದಿ ನೃಪ ವಿಜಯಂಗಳಲ್ಲಿ ಉತ್ತರವಿದೆಯೇ ಎಂದು ತಡಕಾಡಿದೆ. ಕೆಳದಿಯ ಬಸವೇಂದ್ರ ಪ್ರಭುಗಳು ರಚಿತ ಮಾಡಿದ ಶಿವತತ್ವ ರತ್ನಾಕರದಲ್ಲಾದರೂ ಉಲ್ಲೇಖವಿದೆಯೇ ಎಂದು ಹುಡುಕಾಡಿದೆ. ಉತ್ತರ ಸಿಗಲಿಲ್ಲ. ಅದಕ್ಕಾಗಿ ನನ್ನ ಮಗ ಶಿವಶಂಕರ್ನಲ್ಲಿ ಸಮಾಲೋಚಿಸಿದೆ. ಇದಕ್ಕಾಗಿ ಇಷ್ಟೊಂದು ಕಷ್ಟಪಡಬೇಕಾಗಿಲ್ಲ ಅಪ್ಪ. ಕಲಾವತಿಯ ಉಗಮವನ್ನು ಸ್ವತಃ ನೀವೇ ಹುಡುಕಿ ನೀವೇ ಅದಕ್ಕೆ ಉತ್ತರ ಹೋಗುತ್ತೀರಿ ಎಂದಾಗ ಹೌದಲ್ವಾ ಅನ್ನಿಸಿತು. ಹೌದು ಎಂದೆನ್ನಿಸಿದ ಮೇಲೆ ತಡಬೇಕೆ, ಹೊರಟೇ ಬಿಟ್ಟೆ. ನಾವು ಹೊರಟು ನಿಂತಾಗ ನನಗೆ ಸಲಹೆ ಕೊಟ್ಟವನು ಹೊರಡಬೇಕಲ್ವೇ? ಹೌದು, ನನ್ನ ಮಗನೂ ಹೊರಟ. ಜೊತೆಗೆ ನನ್ನ ಆತ್ಮೀಯ ಗೆಳೆಯ ಬಿದನೂರಿನ ಶ್ರೀಧರ ಶೆಟ್ಟಿಯವರು, ಅವರೊಂದಿಗೆ ಪರ್ವತಗಳ ಬಗೆಗೆ ತಿಳಿದಿರುವ ಸ್ಥಳೀಯ ವ್ಯಕ್ತಿಗಳಾದ ಉದಯ ಪೂಜಾರಿ, ಎಳೆ ಹುಡುಗ ಶ್ರೀಕಂಠ, ಹೆಗಲಲ್ಲಿ ಊಟದ ಚೀಲ, ನೀರು ತುಂಬಿದ ಬಾಟ್ಲಿಗಳು, ಕೈಯಲ್ಲಿ ಕತ್ತಿ, ಕಾಲಲ್ಲಿ ಗಮ್ಶು. ಹೊರಟಿತ್ತು ನಮ್ಮ ಪಯಣ ಕಲಾವತಿಯ ಉಗಮದೆಡೆಗೆ. ಚಿಕ್ಕಪೇಟೆಗೆ ಹೋಗುವ ರಾಜ್ಯ ರಸ್ತೆಯಲ್ಲಿ ಸಿಗುವ ಪುರಾತನ ಸೇತುವೆಯಿಂದ ನಮ್ಮ ಪಯಣ ಆರಂಭ. ಬಿದನೂರು ಕೋಟೆಯನ್ನು ಎಡಭಾಗ ಮಾಡಿಕೊಂಡು ತಾಸಿನ ಗುಡ್ಡವನ್ನು, ಈಗಿನ ಪೊಲೀಸ್ ಸ್ಟೇಷನ್ ಬಲದಲ್ಲಿಟ್ಟುಕೊಂಡು ಸ್ವಲ್ಪ ದೂರ ಬಿದನೂರಿನ ಪೂರ್ವಕ್ಕೆ ಪ್ರಯಾಣಿಸುತ್ತದೆ ಕಲಾವತಿ ಉಗಮದ ದಾರಿ. ಎಡ ಬಲಗಳಲ್ಲಿ ಹಿಂದಿನವರು ನಿರ್ಮಿಸಿದ ಸಣ್ಣ ಪುಟ್ಟ ಸೇತುವೆಗಳು ಈಗ ಸಂಪೂರ್ಣ ನೆಲಕಚ್ಚಿವೆ. ನೂರಾರು ಮನೆಗಳ ಅವಶೇಷಗಳು, ತಳಪಾಯಗಳು, ಬಹುವಿನ್ಯಾಸದ ಲ್ಯಾಟ್ರಿನ್ ಕಲ್ಲುಗಳ ದೇವಾಲಯದ ಪಾಯಗಳು, ರುದ್ರಭೂಮಿಯ ಪಳೆಯುಳಿಕೆಗಳು, ದೀಪಸ್ತಂಭಗಳು, ಲಿಂಗಮುದ್ರೆ ಕಲ್ಲುಗಳನ್ನು ನೋಡಲು ಸಿಕ್ಕುತ್ತವೆ. ಕಲಾವತಿಯ ಉಗಮದೆಡೆಗೆ ನಡೆಯುವ ನಮ್ಮ ನಡೆ ಪೂರ್ವಕ್ಕೆ ಹೋಗುತ್ತಿದ್ದಂತೆ ತಟ್ಟನೆ ಪಶ್ಚಿಮದ ಹಾದಿ ಹಿಡಿಯುತ್ತದೆ. ಈ ಪಶ್ಚಿಮದ ಹಾದಿಯುದ್ದಕ್ಕೂ ನಮಗೆ ಮೇಲ್ಕಾಣಿಸಿದ ಎಲ್ಲ ಅವಶೇಷಗಳು ಕಾಣಸಿಕ್ಕುತ್ತದೆ. ಎಡಭಾಗದಲ್ಲಿ ಬಾಳೆಕೊಪ್ಪ, ಬಲದಲ್ಲಿ ಕರಗದ ಗುಡ್ಡ, ಈಗ ದರಗದ ಗುಡ್ಡ, ಹೊಸಪೇಟೆ, ಬಾಗಿಲುಗದ್ದೆ, ಹೊಳೆಕೊಪ್ಪಲು, ಕೊಟ್ನಕೇರಿ ನಡುವೆ ಬರುವ ಕಲಾವತಿಗೆ ಒಂದು ಸೇತುವೆ ನಿರ್ಮಿಸಲಾಗಿದೆ. ಅದು ಈಗಿನದ್ದು. ಈ ಸೇತುವೆ ಕಾಡಿಗೇರಿ ಸರಹದ್ದಿನಲ್ಲಿದೆ. ಸೇತುವೆ ಎಡಭಾಗದಲ್ಲಿ ಕಾಡಿಗೇರಿಯ ನೆಲ್ಲಿಗುಡ್ಡ ಹಾಗೂ ಬಲದಲ್ಲಿ ಬಾಗಿಲುಗದ್ದೆ, ನಡುವೆ ಹಾದು ಹೋಗುವ ಕಲಾವತಿಯ ದಂಡೆಯ ಮೇಲೆ ಎಡಭಾಗದಲ್ಲಿ ಒಂದು ಚಿಕ್ಕ ಮನೆಯದ್ದು, ಬುಡದಲ್ಲಿ ಬ್ರಹ್ಮ ನಾಗರಕಲ್ಲುಗಳ ಸ್ಥಾನವಿದೆ. ನೆಲ್ಲಿಗುಡ್ಡವನ್ನು ಹಾಗೂ ಒಳಬ್ಯಾಣವನ್ನು ಬಳಸಿಕೊಂಡು ಮುಂದೆ ಸಾಗುವ ಕಲಾವತಿ ಕರಿಮನೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಒಂದು ಬಲವಾದ ಸೇತುವೆ ಅಡಿಯಲ್ಲಿ ಬರುತ್ತಾಳೆ. ಆ ಸೇತುವೆ ಬಿದನೂರು ಹಾಗೂ ಕಾನುಗೋಡು ಗ್ರಾಮವನ್ನು ಸೇರಿಸುವ ಸಂಪರ್ಕ ಸೇತು. ಹಾಗೆ ಆ ಸೇತುವೆಯನ್ನು ದಾಟುತ್ತಿದ್ದಂತೆ ನದಿ ದಕ್ಷಿಣಕ್ಕೆ ತಿರುಗುತ್ತದೆ. ಮುಂದೆ ಸಾಗುತ್ತಿದ್ದಂತೆ ಕಿಳಂದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುತ್ತದೆ. ಕಿಳಂದೂರಿನ ಮುಂಡೊಳ್ಳಿ ಹತ್ತಿರದ ಕಾನಿನಲ್ಲಿ ಬಲಪಾರ್ಶ್ವದಿಂದ ಕಲಾವತಿಗೆ ಕಂದ್ಲಗೊಪ್ಪದ ಹಳ್ಳ ಬಂದು ಸೇರುತ್ತದೆ. ಅಲ್ಲಿಂದ ಕಲಾವತಿ ತನ್ನನ್ನು ಹಿಗಿಕೊಳ್ಳುತ್ತಾ ಸಾಗುತ್ತಾಳೆ. ರಾಜ್ಯ ರಸ್ತೆ ಬಿದನೂರು ಮಾಸ್ತಿಕಟ್ಟೆ ಇಲ್ಲಿಂದ ಕೇವಲ 200 ಮೀಟರ್ ಅಂತರದಲ್ಲಿದೆ. ನಂತರ ನಾವು ಕಂದುಗೊಪ್ಪ ಹಳ್ಳವನ್ನು ಬಲಬದಿಗೆ ಇಟ್ಟುಕೊಂಡು ಎಡಬದಿಯಲ್ಲಿ ಸಾಗುವ ಕಲಾವತಿಯನ್ನು ಅನುಸರಿಸಿದೆವು. ಸುಮಾರು 1 ಕಿಲೋಮೀಟರ್ ದೂರ ಕ್ರಮಿಸುತ್ತಿದ್ದಂತೆ ಬಲದಿಂದ ಅತ್ತಿಹಳ್ಳಿ ಹಳ್ಳ ಕಲಾವತಿಯನ್ನು ಸೇರಿಕೊಳ್ಳುವುದು ಕಂಡುಬಂತು. ಈ ಅತ್ತಿಹಳ್ಳಿ ಹಳ್ಳವು ಅತ್ತಿಹಳ್ಳ ಗುಡ್ಡ, ನಿನ್ಸ್ಕೆಲ್ ಬೆಟ್ಟ ಅಥವಾ ಕಲ್ಲುಗುಡ್ಡದಿಂದ ಇಳಿದು ಬರುತ್ತದೆ. ಹಲವಾರು ಎಕರೆ ಗದ್ದೆಗೆ ನೀರುಣಿಸುತ್ತಾ ರೈತರಿಗೆ ಜೀವದಾನ ಮಾಡುತ್ತಾ ಬಂದಿಳಿಯುವ ಈ ಹಳ್ಳ ಇದೇ ಕಲಾವತಿಯೇ ಎಂಬ ಅನುಮಾನದಲ್ಲಿ ನಮ್ಮನ್ನು ಕೆಲ ಹೊತ್ತು ಕೆಡವಿದ್ದು ಸುಳ್ಳಲ್ಲ. ಏಕೆಂದರೆ ಅದು ವಿಸ್ತಾರದಲ್ಲಿ ಪ್ರವಹಿಸುವುದರಲ್ಲಿ ಕಲಾವತಿಗೆ ಸರಿಸಾಟಿ ಎನ್ನುವಂತೆ ಕಂಡಿತು. ಇರಲಿ, ಅತ್ತಿಹಳ್ಳಿ ಹಾಗೂ ಬ್ಯಾಣದ ಮನೆಯ ನಡುವೆ ಕಲಾವತಿಯ ನದಿಯ ಗುಂಟ ಮುಂದುವರೆದೆವು.
ಈ ಪ್ರದೇಶದುದ್ದಕ್ಕೂ ಹಲವಾರು ಕುಟುಂಬಗಳು ವಾಸವಾಗಿದೆ. ಇಲ್ಲಿ ಪಂಗಡಗಾರರು, ಪೂಜಾರರು, ಗೌಡರ ಸಮುದಾಯಗಳು ತಮ್ಮ ವಿಶಿಷ್ಟ ಆಚರಣೆಗಳೊಂದಿಗೆ ಜೀವನ ಸಾಗಿಸುತ್ತಿದ್ದಾರೆ. ಈ ವಿಶಿಷ್ಟ ಆಚರಣೆಯಲ್ಲಿ ನದಿಯ ಪೂಜೆಯು ಒಂದು. ಕಲಾವತಿಯ ನದಿಯನ್ನು ದಾಟಿ ಮುಂದುವರಿಯುವ ಹೇರು ಎತ್ತಿನ ಹಾದಿಯನ್ನು ಸ್ಥಳೀಯರು ತೋರಿಸಿದರು. ಈ ಹೇರು ಎತ್ತಿನ ಹಾದಿಯು ಬಾಳೇಬರಿ ಘಾಟಿಯನ್ನು ತಲುಪುತ್ತದೆ. ಹಿಂದೆ ದಕ್ಷಿಣ ಕನ್ನಡದ ಕಂಡಲೂರಿನಿಂದ ಹೊಸಂಗಡಿಗೆ ಬರುವ ಸರಕುಗಳನ್ನು ಹೇರು ಎತ್ತಿನ ಮೇಲೆ ಹೇರಿಕೊಂಡು ಬರುತ್ತಿರುವುದನ್ನು ಜ್ಞಾಪಿಸುತ್ತಾರೆ ಇಲ್ಲಿನವರು. ಹೇರು ಎತ್ತಿನ ಹಾದಿಯುದ್ದಕ್ಕೂ ಅರವಟ್ಟಿಗೆಗಳಿರುವ ಜಾಗವನ್ನು ನಮಗೆ ತೋರಿಸಿದರು. ಇಂತಹ ಹಲವಾರು ಅರವಟ್ಟಿಗೆಗಳು ಕಲಾವತಿಯ ನದಿ ದಂಡೆಯುದ್ದಕ್ಕೂ ಕಂಡುಬರುತ್ತದೆ. ಅರವಟ್ಟಿಗೆಗಳು ಕೇವಲ ತೃಷೆ ಅಡಗಿಸುವ ತಾಣಗಳು ಮಾತ್ರವಾಗಿರದೆ ಪ್ರಯಾಣಿಕರ ತಂಗುದಾಣಗಳು ಆಗಿದ್ದವು ಎನ್ನುವುದಕ್ಕೆ ಈ ಅರವಟ್ಟಿಗೆಗಳ ವಿಸ್ತೀರ್ಣವನ್ನು ವೀಕ್ಷಿಸಿದರೆ ತಿಳಿಯುತ್ತದೆ. ಮುಂದೆ ನಾವು ಎಡಕ್ಕೆ ಕುರ್ಕಿಗುಡ್ಡ ಮತ್ತು ಬಲಕ್ಕೆ ಕೊಳಗಲು ಗದ್ದೆ, ಕಾನುಗೋಡು ಗ್ರಾಮದ ಸರಹದ್ದು ನಡುವೆ ಸಾಗಿದ ಕಲಾವತಿಯ ನಡೆಯನ್ನನುಸರಿಸಿ ಸಾಗಿದೆವು. ನಾವು ಸಾಗುವ ಹಾದಿ ಅತ್ಯಂತ ದುರ್ಗಮವಾಗಿತ್ತು ಎಂದು ಹೇಳುತ್ತಲೇ ಅದು ನಡೆದು ಹೋದ ಎಡಭಾಗದಲ್ಲಿ ಮುಂಡೂಕ ಗಿಡಗಳ ದಟ್ಟ ಕಾಡು ನಮ್ಮನ್ನು ಎಲ್ಲೆಂದರಲ್ಲಿ ಕಾಡಿತ್ತು ಎಂದು ಹೇಳುವುದನ್ನು ಮರೆಯಲಾರೆವು. ಎಡಭಾಗದಲ್ಲಿ ಮುಂಡೂಕ ಗಿಡಗಳ ದಟ್ಟ ಕಾಡು ನಮ್ಮನ್ನು ಎಲ್ಲೆಂದರಲ್ಲಿ ಕಾಡಿತ್ತು ಎಂದು ಹೇಳುವುದನ್ನು ಮರೆಯಲಾರೆವು. ಇಲ್ಲಿಯೇ ಬರುವ ಕೊಳಗಲು ಪ್ರದೇಶದಲ್ಲಿ ಪಂಜುರ್ಲಿ, ವರ್ತೆ, ಪಂಜುರ್ಲಿ, ಹಾಯ್ಗುಳಿ ಭೂತಗಳ ವಾಸವಿದೆ. ಇವುಗಳ ಸಾಂಪ್ರದಾಯಿಕ ನಡೆಗಳು ಇಂದು ಸ್ಥಳೀಯರು ಆಚರಿಸುತ್ತಾ ಬರುತ್ತಿದ್ದಾರೆ. ಇಲ್ಲಿ 4-5 ಮಡಿವಾಳ ಸಮುದಾಯದ ಕುಟುಂಬಗಳು ವಾಸಿಸುತ್ತಿದ್ದು ಇವರೇ ಆ ದೈವಗಳ ಭಕ್ತರು ಹಾಗೂ ಪೂಜಾರಿಗಳು. ಮತ್ತು 1 ಕಿಲೋಮೀಟರ್ ಮುಂದೆ ಕೊಳಗಲ ಮತ್ತು ಹಂತಿಯ ನಡುವೆ ಹರಿಯುವ ಕಲಾವತಿಯ ನಡೆ ಮುಂದೆ ಸಾಗಿದಂತೆ ಬೊಮ್ಮ ಗದ್ದೆಯ ಬಳಿ ಬಲದಿಂದ ಒಂದು ಹಳ್ಳ ಬಂದು ಕಲಾವತಿಗೆ ಸೇರುತ್ತದೆ. ಈ ಕವಲಿನಲ್ಲಿ ಮುಂದೆ ಸಾಗುತ್ತಿದ್ದಂತೆ ತನ್ನ ವಿಸ್ತಾರವನ್ನು ಕಿರಿದಾಗಿಸಿಕೊಳ್ಳುತ್ತಾ ಸಾಗುತ್ತದೆ. ಇಲ್ಲಿಂದ ಇಡಿಯಾಗಿ ದೋದೂರಿನ ಬೊಮ್ಮ ಗದ್ದೆಯಲ್ಲಿ ಕಲಾವತಿ ನಡೆದು ಹೋಗುತ್ತಾಳೆ. ಇನ್ನೂ ಮುಂದೆ ಸಾಗುತ್ತಿದ್ದಂತೆ ಕಾನುಬೈಲಿನಿಂದ ಬರುವ ಇನ್ನೊಂದು ಹಳ್ಳ ಬಂದು ಕೂಡುತ್ತದೆ. ಹಾಗೆಯೇ ಎಡಕ್ಕೆ ಕಲಾವತಿ ತಿರುಗುತ್ತಾಳೆ. ಅವಳ ನಡೆಯಲ್ಲಿ ಸಾಗಿ ಹೋದ ನಮಗೆ ಗೋಧಿ ಅಥವಾ ಗೋತಿ ಪರ್ವತದ ತಳದಲ್ಲಿ ಬಂದು ನಿಲ್ಲುತ್ತಿದ್ದಂತೆ ಕಾಣದಾಗುತ್ತಾಳೆ. ಇಲ್ಲಿಗೆ ಈಕೆಯ ನಡೆ ನಿಂತು ಬಿಡುತ್ತದೆ. ಮತ್ತೆ ನಾವು ಗೋತಿ ಪರ್ವತದ ತಳಭಾಗದಿಂದ ಕಲಾವತಿ ನದಿಯ ಹರಿವಿನೆಡೆಗೆ ಹಿಮ್ಮುಖವಾಗಿ ನಡೆಯುತ್ತಾ ಬಂದು ಶೋಧನೆಗೆ ತೊಡಗಿದಾಗ ಕಲಾವತಿಯ ನಿಜ ಬಣ್ಣ ಬಯಲಾಯಿತು. ಗೋಧಿ ಪರ್ವತದಿಂದ ಹುಟ್ಟಿ ಮುಂದೆ 1 ಕಿಲೋಮೀಟರ್ ಸಾಗಿ ಹೋಗುವ ನೀರು ಹಿರಿನಿನ ಗದ್ದೆ ಎಂಬಲ್ಲಿ ಒಂದು ಹಳ್ಳದೊಡನೆ ಸಂಗಮವಾಗಿ ಮತ್ತು ಮುಂದೆ ಸಾಗಿ ಗಾಣದ ಗುಂಡಿ ಎಂಬಲ್ಲಿಯ ಗವಿಯಲ್ಲಿ ನೀರು ಶೇಖರಗೊಂಡು ಅಲ್ಲಿಂದ ಮುಂದೆ ಬಲಭಾಗದಲ್ಲಿ ಕಾನುಬೈಲಿನಿಂದ ಹರಿದು ಬರುವ ದೊಡ್ಡ ಹಳ್ಳವನ್ನು ಕೂಡಿ ಕಲಾವತಿ ತನ್ನ ಪಾತ್ರವನ್ನು ಕಿರಿದರಿಂದ ಹಿರಿದಾಗಿಸಿಕೊಂಡು ಹರಿದು ಹೋಗುತ್ತಾಳೆ. ಕಲಾವತಿಯ ಉಗಮ ಗೋಧಿ ಪರ್ವತವಾದರೂ ಗಾಣದ ಗುಂಡಿಯೇ ಅದರ ಪಾತ್ರವನ್ನು ನಿರ್ವಹಿಸುವ ನಿಜ ತಾಣ ಎಂಬುದು ನನ್ನ ಲೆಕ್ಕಾಚಾರ. 2-3 ವರ್ಷಗಳಿಂದ ಮಳೆ ಕೈಕೊಟ್ಟಿದ್ದರಿಂದ ಗೋಧಿ ಗುಡ್ಡದಿಂದ ಬರುವ ನೀರು ಬತ್ತಿ ಹೋಗಿದ್ದರೂ ಗಾಣದ ಗುಂಡಿಯಲ್ಲಿ ಮಾತ್ರ ನೀರು ಸಮೃದ್ಧವಾಗಿತ್ತು. ಅಲ್ಲಿಂದ ನದಿಯ ನಡೆ ಬಳಕುತ್ತಾ ಗುಲುಕುತ್ತಾ ಸಾಗುತ್ತದೆ. ಗಾಣದ ಗುಂಡಿಯಲ್ಲಿ ನಾವೆಲ್ಲ ಇಳಿದೆವು. ಕೈಕಾಲು ಮುಖ ತೊಳೆದೆವು. ತೀರ್ಥದಂತೆ ಅದನ್ನು ಕುಡಿದೆವು. ಸವಿಯಾದ ನೀರು, ಶುದ್ಧ ನೀರು, ಅದಕ್ಕೆ ಹಿತವಾದ ಪರಿಮಳ, ಹಿತವಾದ ರುಚಿ. ಗೋಧಿ ಪರ್ವತದ ತಪ್ಪಲಲ್ಲಿ ವಿವಿಧ ರೀತಿಯ ಸಸ್ಯರಾಶಿಯೇ ಇದೆ. ಗೋಧಿ ಗುಡ್ಡ ಒಂದರ್ಥದಲ್ಲಿ ಸಂಜೀವಿನಿ ಬೆಟ್ಟ. ಆಯುರ್ವೇದದ ಔಷಧಿ ಸಸ್ಯಗಳ ಗಡಣವೇ ಇಲ್ಲಿದೆ. ಇಂತಹ ಸಸ್ಯ ರಾಶಿಯ ನಡುವಿನಿಂದ ಹರಿದು ಬರುವ ನೀರು ಔಷಧಿ ಗುಣಗಳನ್ನು ಹೊಂದಿರಲೇಬೇಕಲ್ಲವೇ? ಇದೇ ಕಲಾವತಿ ನದಿಯ ಉಗಮ ಸ್ಥಾನ. ಅಂಬ್ರಯ್ಯ ಮತ್ತು ಅವರ ಸಂಗಡಿಗರು ಸಂಶೋಧನೆ ಮಾಡಿದಂಥ ನದಿಯ ಉಗಮ ಸ್ಥಾನ ಕಲಾವತಿ
ಈ ಕಲಾವತಿ ನದಿಯೇ ಬಿದನೂರು ನಗರದ ರಾಜಧಾನಿಯನ್ನ ಸುತ್ತುವರೆದು ಮತ್ತೆ ಶರಾವತಿನಲ್ಲಿ ಲೀನವಾಗಿ ಜೋಗ ಜಲಪಾತದಲ್ಲಿ ಧುಮುಕಿ ಅರಬ್ಬಿ ಸಮುದ್ರವನ್ನ ಸೇರುತ್ತಾಳೆ. ಇದು ನಮ್ಮ ಜಿಲ್ಲೆಯ ನದಿಯೊಂದರ ಕತೆ. ನಮಸ್ಕಾರ.